ನಮಸ್ಕಾರ, ವೆಲ್ಕಮ್ ಟು ಆರಂಭ ಕನ್ನಡ ಯೂಟ್ಯೂಬ್ ಚಾನಲ್. ಕಳೆದ ವಿಡಿಯೋ ಒಂದರಲ್ಲಿ ನಮ್ಮ ಚಾನಲ್ ನಲ್ಲಿ ಹೇಳಿದ್ವಿ, ಗಿಲ್ಲಿ ನಟ ಇನ್ನೇನು ಹೀರೋ ಆಗ್ತಾ ಇದ್ದಾರೆ, ಸಿನಿಮಾ ಮಾಡ್ತಾ ಇದ್ದಾರೆ ಅಂತ. ಅದು ಈಗ ಕನ್ಫರ್ಮ್ ಆಗಿದೆ. ಕಳೆದ 16ನೇ ತಾರೀಕು ಒಂದು ಪ್ರೋಮೋವನ್ನು ಬಿಟ್ಟಿದ್ರು. ಅದು ಸಿನಿಮಾದ ಮುಹೂರ್ತದ ಡೇಟ್ ಅನೌನ್ಸ್ ಮಾಡುವಂತ ಪ್ರೋಮೋ ಆಗಿತ್ತು. ಇದೇ ತಿಂಗಳ 21ರಂದು ಗಿಲ್ಲಿ ನಟರ ಹುಟ್ಟುಹಬ್ಬದಂದು ಸಿನಿಮಾದ ಟೈಟ್ ಅನೌನ್ಸ್ ಆಗಲಿದೆ ಮತ್ತು ಸ್ಟಾರ್ ಕ್ಯಾಸ್ಟ್ ಕೂಡ ಅನೌನ್ಸ್ ಆಗಲಿದೆ. ಈ ಸಿನಿಮಾವನ್ನು ಕೆವಿಎನ್ ಪ್ರೊಡಕ್ಷನ್ ಪ್ರೆಸೆಂಟ್ ಮಾಡ್ತಾ ಇದೆ, ಅಂದ್ರೆ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದೆ. ಈ ಸಿನಿಮಾವನ್ನು ಯಶ್ ಅವರ ಆಪ್ತ ಗೆಳೆಯರಾದಂತಹ ಚಂದ್ರಮೋಹನ್ ಅವರು ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಚಂದ್ರಮೋಹನ್ ಅವರು ನಿಮ್ಗೆಲ್ಲ ಗೊತ್ತಿರಬಹುದು, ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ಚಂದ್ರಮೋಹನ್ ಅವರನ್ನ ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮದಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು ಯಾರು ಅಂತ. ಅವರ ಆಪ್ತ ಗೆಳೆಯರಾಗಿದ್ದು, ಅವರು ಇದಕ್ಕೂ ಮುಂಚೆ ಡಬಲ್ ಎಂಜಿನ್ ಮತ್ತು ಬ್ರಹ್ಮಚಾರಿ ಅನ್ನೋ ಸಿನಿಮಾಗಳನ್ನು ಮಾಡಿದ್ರು. ಈಗ ಗಿಲ್ಲಿ ನಟನಿಗೆ ಡೈರೆಕ್ಷನ್ ಮಾಡುವಂತ ಅವಕಾಶ ಒದಗಿದೆ. ಗಿಲ್ಲಿ ನಟನಿಗೆ ಸದ್ಯಕ್ಕೆ ಒಳ್ಳೆಯ ಮಾರ್ಕೆಟ್ ಇದ್ದು, ಒಳ್ಳೆಯ ಚಿತ್ರಕಥೆ ಒಂದು ಜೊತೆ ಆದ್ರೆ ಗಿಲ್ಲಿ ನಟರ ಸಕ್ಸೆಸ್ ತುಂಬಾ ಸನಿಹದಲ್ಲಿದೆ. ಈಗಾಗಲೇ ನಮ್ಗೆ ಗೊತ್ತಿರುವಂತೆ ಕೆವಿಎನ್ ಬಹುದೊಡ್ಡದಾದ ನಿರ್ಮಾಣ ಸಂಸ್ಥೆ. ತಲಪತಿ ವಿಜಯ್ ಅವರ ಜನನಾಯಕನ್, ರಾಕಿಂಗ್ ಸ್ಟಾರ್ ಯಶ್ ಅವರ ಟಾಕ್ಸಿಕ್ ಮತ್ತು ಕೆಡಿ ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡಿದ್ರು. ಅದಲ್ಲದೆ ಹಲವಾರು ಸಿನಿಮಾಗಳನ್ನ ಡಿಸ್ಟ್ರಿಬ್ಯೂಟ್ ಸಹ ಮಾಡಿದ್ರು. ಈಗ ಗಿಲ್ಲಿ ನಟರಿಗೆ ಸಿನಿಮಾದ ಡಿಸ್ಟ್ರಿಬ್ಯೂಷನ್ ಮಾಡುವಂತಹ ಹಕ್ಕನ್ನ ಕೆವಿಎನ್ ಪ್ರೊಡಕ್ಷನ್ ನೋಡ್ಕೊಂತ ಇದೆ. ಹೆಚ್ಚು ಕಡಿಮೆ ಕೆವಿಎನ್ ಪ್ರೊಡಕ್ಷನ್ ಈ ಸಿನಿಮಾದ ಬ್ಯಾಕ್ ಬೋನ್ಗೆ ನಿಂತಿದೆ ಅಂತ ಹೇಳಲಾಗ್ತಿದೆ. ಗಿಲ್ಲಿ ನಟನಿಗೆ ಈ ಸಿನಿಮಾದ ಮುಖಾಂತರ ಸ್ಯಾಂಡಲ್ವುಡ್ಗೆ ಒಳ್ಳೆ ಎಂಟ್ರಿ ಆಗಲಿ, ಸಕ್ಸಸ್ ಆಗಲಿ. ಇದೇ ತಿಂಗಳ 21ನೇ ತಾರೀಕು ಸಿನಿಮಾದ ಟೈಟಲ್ ಜೊತೆಗೆ ಯಾರ್ಯಾರೆಲ್ಲ ಅವ್ರ ಜೊತೆ ಆಕ್ಟ್ ಮಾಡ್ತಾರೆ ಅಂತ ಗೊತ್ತಾಗಲಿದೆ. 21ನೇ ತಾರೀಕು ಗಿಲ್ಲಿ ನಟ ನಾವು ಹೇಳಿದಾಗೆ ಬರ್ತಡೇ ಇದ್ದು ನಮಗೆ ಫೈನಲ್ ಆಗಿ ಸ್ಟಾರ್ ಕ್ಯಾಸ್ಟ್ ನಮಗೆ ಗೊತ್ತಾಗಲಿದೆ. ಕೆವಿಎನ್ ಅಂತ ಸಂಸ್ಥೆ ಕೈ ಜೋಡಿಸ್ತಾ ಇರೋದ್ರಿಂದ ನಮಗೆ ಭರವಸೆ ಏನಂದ್ರೆ ಚಿತ್ರಕಥೆ ತುಂಬಾ ಗಟ್ಟಿಯಾಗಿರ್ಬೋದು. ಚಂದ್ರಮೋಹನ್ ಅವರು ಸಹ ಮಂಡ್ಯದ ಕಡೆಯವರಾಗಿರೋದ್ರಿಂದ ಅವರಿಗೂ ಸಹ ಆ ಸ್ಲ್ಯಾಂಗ್ನ ಒಂದು ಒಳ್ಳೆಯ ಸಿನಿಮಾ, ಕಾಮಿಡಿ ಸಿನಿಮಾ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ನೋಡೋಣ ಗಿಲ್ಲಿ ನಟರಿಗೆ ಯಾರ್ಯಾರು ಸಾಥ್ ಕೊಡ್ತಾರೆ ಈ ಸಿನಿಮಾದಲ್ಲಿ ಅಂತ. ಒಟ್ಟಾರೆಯಾಗಿ ಗಿಲ್ಲಿ ನಟ ಮತ್ತು ಚಂದ್ರಮೋಹನ್ ಹಾಗೂ ಕೆವಿಎನ್ ಪ್ರೊಡಕ್ಷನ್ಗೆ ಬೆಸ್ಟ್ ವಿಶಸ್ ತಿಳಿಸ್ತಾ ಒಳ್ಳೇದಾಗ್ಲಿ ಅಂತ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು.